ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸು ಸ್ಟಿಚಿಂಗ್ ಮಾಡ್ತೀವಿ ಅಲ್ವಾ, ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ. ಅಂದರೆ ಈ ಕೊಂಕಳಕ್ಕಿಂತ ಕೆಳಭಾಗದಲ್ಲಿ ಬ್ಲೌಸ್ ಹಾಕೋತೀವಿ ಅಲ್ವಾ, ಅಲ್ಲಿ ಕೆಲವೊಬ್ಬರಿಗೆ ರಿಂಕಲ್ಸ್ ಬರೋದು, ಪುಗ್ಗೆ ಥರ ಬರೋದು ಈ ರೀತಿ ಆಗುತ್ತೆ. ಅದಕ್ಕೊಂದು ನಾನಿಷ್ಟು ಒಂದೆರಡು ಟಿಪ್ಸನ್ನು ಹೇಳ್ಕೊಡ್ತೀನಿ. ಓಕೆನಾ? ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಹೇಗೆ ಅಳತೆ ಇಟ್ಕೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೈ ತೋಳಿನ ಅಂದರೆ ಕೈ ತೋಳಿಗೆ ರಿಂಕಲ್ಸ್ ಬರಬಾರ್ದು ಅಂತ. ಇದು ಕೈ ತೋಳಿನ ಕೊಂಕುಳು ಭಾಗ, ಅದರದ್ದು ಕೆಳಗಡೆ ಭಾಗದಲ್ಲಿ ಪುಗ್ಗೆ ಥರ ನಿಲ್ಲುತ್ತೆ. ನೀವು ನೋಡಿರ್ಬೋದು, ತುಂಬ ಮಂದಿ ಬ್ಲೌಸ್ ಹಾಕಿದಾಗ ಪುಗ್ಗೆ ಥರ ನಿಲ್ಲೋದು, ಅಲ್ಲಿ ಕೆಳಗಡೆ ರಿಂಕಲ್ಸ್ ಬರೋದು ಈ ರೀತಿ ಕಾಣಿಸ್ಕೊಳತ್ತೆ. ಅದರಲ್ಲೂ ದಪ್ಪ ಇದ್ದವರಿಗಂತೂ ಈ ಬ್ಲೌಸು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ದಪ್ಪ ಇದ್ದವರಿಗೆ ಮಾಂಸಖಂಡ ಎಲ್ಲ ಒತ್ತುಕೊಂಡು ಇನ್ನೂ ಪುಗ್ಗೆ ಥರ ಕಾಣುತ್ತೆ. ಅದೆಲ್ಲ ತಪ್ಪಬಾರ್ದು ಅಂದರೆ ಈ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಹಾಗೆ ನಾನು ಅದು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತಲೂ ಹೇಳ್ತೀನಿ. ಇದನ್ನು ಫಾಲೋ ಮಾಡಿದರೆ ಪರ್ಫೆಕ್ಟ್ ಬ್ಲೌಸ್ ಆಗುತ್ತೆ. ಓಕೆನಾ? ನಾನಿಲ್ಲಿ ಅದೇ ಮೊನ್ನೆ ತೋರಿಸಿದ್ದೀನಿ ಅಲ್ವಾ, ಕೈ ತೊಳಿಗೆ ರಿಂಕಲ್ಸ್ ಬರಬಾರ್ದು ಅಂತ ಅದೇ ಬ್ಲೌಸನ್ನು ಇಟ್ಕೊಂಡಿದ್ದೀನಿ. ನೋಡಿ, ರೆಡಿ ಆಗಿದೆ. ಈ ಬ್ಲೌಸು ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ನೀಟಾಗಿ ಇದೆ. ಅಂದರೆ ಬೆನ್ನಿನ ಹಿಂದ್ಗಡೆನೂ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಬೇಕು ಅಲ್ವಾ. ಅದು ದಪ್ಪ ಇದ್ದವ್ರದ್ದಾಗಲಿ ತೆಳ್ಳಗಿದ್ದವ್ರದ್ದಾಗಲಿ ಬ್ಲೌಸಿಗೆ ಒಂದು ಅಳತೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಸ್ಟಿಚಿಂಗು ಮಾಡಬೇಕು, ಅಳತೆನೂ ತೆಗಿಬೇಕು. ಈ ರೀತಿ ನೋಡಿ, ಇಲ್ಲಿ ಬೆಲ್ಟ್ ಪಟ್ಟಿ, ಹಿಂದ್ಗಡೆ ಬೆಲ್ಟ್ ಪಟ್ಟಿನೂ ಅಷ್ಟೇ, ಅದಕ್ಕೂ ಕೂಡ ಒಂದು ಅಳತೆ ಇರುತ್ತೆ. ಹೇಗೂ ನಾವು ಸ್ಟಿಚ್ ಮಾಡಿ ಒಂದು ಉದ್ದ ಅಳತೆ ಇಟ್ಟು ಸ್ಟಿಚ್ ಮಾಡೋದಲ್ಲ. ಹಾಗೆ ಈ ಕೈ ತೋಳಿಂದ ತುದಿಯಿಂದ ಈ ಕಡೆ ನಾವು ಸ್ಟಿಚ್ ಮಾಡುವಾಗಲೂ ಕೂಡ ಅಲ್ಲೂ ಕೂಡ ಸರಿ ನೇರವಾಗಿ ಅಳತೆ ಅಂದರೆ ಸ್ಟಿಚಿಂಗ್ ಬಂದಿರಬೇಕು. ಒಂದು ಕಡೆ ಒಳಗಡೆ ಹೋಗಿ ಬರೋದು, ಹೊರಗಡೆ ಹೋಗಿ ಬರೋದು ಆಗಬಾರ್ದು. ಓಕೆನಾ? ಈಗ ನಾನಿಲ್ಲಿ ತೋಳಿಂದು ಕೈ ತುದಿ ಇದೆ ಅಲ್ವ, ಅಲ್ಲಿ ನೋಡಿ ನಾನು ಬೆರಳಿಟ್ಟಿದ್ದೀನಿ. ಅಲ್ಲಿಂದ ಕೆಳಗಡೆ ಬಂದರೆ ಅಲ್ಲಿ ರಿಂಕಲ್ಸ್ ಬರಬಾರ್ದು ಅಂದರೆ ಅಲ್ಲಿ ಏನು ಮಾಡಬೇಕು ಗೊತ್ತಾ, ಒಂದು 1/4 ಇಂಚು, 3 ಇಂಚು ತನಕ ಡೌನ್ ಇಳಿಯುವಾಗ ಸ್ಟಿಚಿಂಗ್ ಮಾಡ್ತಾ ಇಳಿತೀವಿ ಅಲ್ವಾ, 1/4 ಇಂಚು ಒಳಗೆ ತಗೊಂಡು ಸ್ಟಿಚಿಂಗ್ ಮಾಡ್ತಾ ಬಂದುಬಿಡಬೇಕು. ಆವಾಗ ಅಲ್ಲಿ ರಿಂಕಲ್ಸ್ ಮಾಡೋದು ತಪ್ಪತ್ತೆ, ಅಂದರೆ ರಿಂಕಲ್ಸು ಬರೋದು ತಪ್ಪತ್ತೆ. ಅದೊಂದು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನೆನ್ಪಿಟ್ಕೊಳ್ಳೇಬೇಕು. ಸ್ವಲ್ಪ ದಪ್ಪ ಇದ್ದವರಿಗಂತೂ ಕಂಟಿನ್ಯೂ ಮಾಡಲೇಬೇಕು. ಓಕೆನಾ? ನಾನು ಹೇಳಿರೋದು ನಿಮ್ಗೆ ಅರ್ಥ ಆಯಿತಾ? ಕೈ ಕೊಂಕಳಿನ ಭಾಗ ಇದೆಯಲ್ವ, ಅಲ್ಲಿಂದ ಕೆಳಗಡೆ ನಾವು ಸ್ಟಿಚಿಂಗ್ ಹಾಕ್ತಾ ಬರ್ತೀವಿ ಅಲ್ವಾ, ಅಲ್ಲಿಂದ ಕೆಳಗಡೆ ಬರುವಾಗ ಒಂದು 3 ಇಂಚು ಆಗುವಷ್ಟು, 1/4 ಇಂಚು ಸ್ವಲ್ಪ ಒಳಗೆ ತಗೊಂಡು ಇಳಿಬೇಕು, ಅಂದರೆ ಸ್ಟಿಚ್ ಮಾಡಬೇಕು. ಆ ರೀತಿ ನೀವು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದರಿಂದನೂ ಕೂಡ ಅಲ್ಲಿ ಕೆಳಗಡೆ ಪುಗ್ಗೆಯಾಗಿ ಬರೋದು, ರಿಂಕಲ್ಸ್ ಬರೋದು ತಪ್ಪಲ್ಲ. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಮತ್ತು ಕಾಜ್ ಪಟ್ಟಿ ಎರಡು ನಾವು ಹೀಗೆ ಹಿಡಿಬೇಕು. ಅದರಲ್ಲಿ 1/2 ಇಂಚು ಕಾಜ್ ಪಟ್ಟಿಗೆ ಎಕ್ಸ್ಟ್ರಾ ತಗೋತೀವಿ ಅಲ್ವಾ, ಅದನ್ನು ಬಿಟ್ಟು ಅಳತೆ ಹಿಡಿಬೇಕು. ಹಿಡ್ಕೊಂಡು ಸರಿ ಇದೆಯಾ ಅಂತ ನೋಡ್ಕೋಬೇಕು. ಈ ರೀತಿ ಸರಿ ಇದೆಯಾ ನೋಡ್ಕೋಬೇಕು. ಓಕೆನಾ? ಸರಿ ಇಟ್ಕೊಂಡು ನಾವು ಅದನ್ನು ಸರಿಯಾಗಿ ಕಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಾನಿಲ್ಲಿ ಹೇಳಿರೋದು ಒಂದು ಹುಕ್ ಪಟ್ಟಿ, ಇನ್ನೊಂದು ಕಾಜ್ ಪಟ್ಟಿ ಬಿಟ್ಟು ಅಳತೆ ಹಿಡಿಬೇಕು. ಅಲ್ಲಿ ಲಾಸ್ಟು ಈ ಕಡೆ ಬಂದರೆ ಅದು ಅಲ್ಲಿ ಸರಿ ಇರಬೇಕು, ಒಂದು ದೊಡ್ಡ ಸಣ್ಣ ಆಗಿರಬಾರ್ದು. ಅದನ್ನು ಅಳತೆ ಮಾಡ್ಕೋಬೇಕು. ನಂತರ ಹಿಂಭಾಗಕ್ಕೆ ಬಂದರೂ ಕೂಡ ಅಲ್ಲೂ ಕೂಡ ಆ ಟಕ್ಸ್ ಇದೆ ಅಲ್ವಾ, ಆ ಟಕ್ಸನ್ನು ನೋಡಬೇಕು. ಸರಿಯಾಗಿ ಇರುತ್ತೆ, ಹಿಂಭಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಹೆಚ್ಚು ಕಡಿಮೆ ಬರಲ್ಲ. ಟಕ್ಸನ್ನು ನೋಡಿಕೊಂಡು ಅದು ಕೂಡ ನೋಡ್ಕೋಬೇಕು. ಹೆಚ್ಚಿದ ಭಾಗ ಸಣ್ಣದು ಬಂದರೂ ಬಂತು, ಇಲ್ಲ ಅಂದರೆ ಇಲ್ಲ, 1/4 ಇಂಚಿಗೆ ಅದನ್ನು ನಾವು ಕಟ್ ಮಾಡಿ ಒಗಿಬೇಕು. ನಂತರ ನಾವು ಅಳತೆ ಕೊಟ್ಟಿರೋ ಬ್ಲೌಸ್ ಇದೆಯಲ್ವಾ, ಆ ಬ್ಲೌಸಿನ ಅಳತೆ ನೋಡಬೇಕು. ಅದು ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಅಳತೆಯನ್ನು ಮಾರ್ಕ್ ಮಾಡಬೇಕು. ಓಕೆನಾ? ಬ್ಲೌಸು ಅಳತೆ ಬ್ಲೌಸು ನಿಮ್ಮ ಹತ್ರ ಇದೆ ಅಂದರೆ ಈ ರೀತಿ ಮಾಡಿ. ಬ್ಲೌಸ್ ಅಳತೆ ಇಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ಬೇರೆ ರೀತಿಯಲ್ಲಿ. ಓಕೆನಾ? ಈ ರೀತಿ ಅಳತೆ ತಗೊಳ್ಬೇಕು. ಆ ಕಡೆ ನೋಡಿ, ನಮಗೆ ಗೊತ್ತಾಗತ್ತೆ ಅಳತೆ ಬ್ಲೌಸ್ಗಿಂತ ಸ್ವಲ್ಪನೂ ಅಳತೆ ಮೀರಿ ಹೋಗಲ್ಲ. ಈ ರೀತಿ ಒಂದು ಸಲ ಮಾರ್ಕ್ ಮಾಡ್ಕೊಬಿಡಬೇಕು, ಅಲ್ಲಿಗೆ ಸ್ಟಿಚಿಂಗ್ ಬರಬೇಕು. ಓಕೆನಾ? ಹಾಗೆ ಕೊಂಕುಳು ಭಾಗ ಗೊತ್ತುಂಟಲ್ವ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, 9 ಇಂಚು ಅಗಲ ಇದೆ.
ಕೈ ತೋಳು 7 ಇಂಚಿದೆ, ಕೈನ ಭುಜದ ಸುತ್ತಳತೆ 8 ಇಂಚಿದೆ. ಅಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅಲ್ವಾ, ಅದು ಮೂರು ಮಾರ್ಕ್ ಒಂದೇ ಮಾರ್ಕಿಗೆ ಬಂದು ಸೇರಬೇಕು. ನೋಡಿ ಅಲ್ಲಿ ಮೈ ಅಳತೆ 9 ಇಂಚು, ಕೈ ತೋಳಿನ ಅಳತೆ 7 ಇಂಚು, ಕೈ ಭುಜದ ಸುತ್ತಳತೆ 8 ಇಂಚು, ಅದು ಒಂದು ಮಾರ್ಕಲ್ಲಿ ಬಂದು ಸೇರಬೇಕು. ಅಲ್ಲಿಂದ ಸ್ಟ್ರೇಟಾಗಿ ಗೆರೆಯನ್ನು ಹಾಕ್ಕೋಬೇಕು. ಓಕೆನಾ? ಹಾಗೆ ಕೈ ತುದಿ ಆದರೂ ಅಷ್ಟೇ. ನಾವು ಕೈ ತುದಿ ಬ್ಲೌಸಿಗೆ ಎಷ್ಟಿದೆ, ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಹೆಚ್ಚು ಕಡಿಮೆ ಇಡಬೇಕು. ಕೈ ಉದ್ದ ಅಗಲ ಇದೆ ಅಂದರೆ ಉದ್ದ ಅಂದರೆ ನಾವು ಆವಾಗಲೂ ಉದ್ದದಲ್ಲೂ ಅಷ್ಟೇ, ಅದೇನು ತೊಂದರೆ ಇಲ್ಲ. ಅವರು ಅಳತೆ ಗೊತ್ತಿರುತ್ತಲ್ವ, ಬ್ಲೌಸಿಗೆ ಇರುವಷ್ಟೇ ಇಡಬೇಕು. ಸ್ವಲ್ಪ ಬೇಕಂದರೆ ಕಡಿಮೆ ಕಡಿಮೆ ಮಾಡಬೇಕು. ಅಲ್ಲೂ ಕೂಡ ಅಳತೆ ಕರೆಕ್ಟ್ ತಗೊಂಡು ಗೆರೆ ಮಾಡ್ಕೊಬಿಡಬೇಕು, ಎರಡೂ ಸೈಡು, ಆ ಕಡೆ ಮತ್ತು ಈ ಕಡೆ. ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಸ್ವಲ್ಪನೂ ಮಿಸ್ಟೇಕ್ ಬರಲ್ಲ. ಯಾವುದೇ ಕಾರಣಕ್ಕೂ ಬ್ಲೌಸು ರಿಂಕಲ್ಸ್ ಬರಲ್ಲ, ಪುಗೆ ಥರ ಬರಲ್ಲ, ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಹಿಂದ್ಗಡೆ ಏನಾಗುತ್ತೆ, ಕೆಲವೊಬ್ಬರಿಗೆ ಬ್ಲೌಸು ಎದ್ಕೊಬಿಡುತ್ತೆ. ಅದು ಯಾವುದು ಕಾರಣಕ್ಕೆ ಗೊತ್ತಾ? ಹಿಂದ್ಗಡೆ ಅಳತೆ ಇಲ್ಲದೇ ಒಟ್ರಾಸಿಯಾಗಿ ಏನು ಮಾಡ್ತಾರೆ, ಕೆಲವೊಬ್ಬರು ಮುಂಭಾಗದ್ದು ಬಟ್ಟೆ ತಗೋತಾರೆ, ಹಿಂಭಾಗದ್ದು ಹೀಗೆ ಒಂದು ಸಲ ಸ್ಟಿಚ್ ಮಾಡ್ತಾರೆ. ಆ ಕಡೆ ಹೋಗ್ತಾರೆ, ಮುಂಭಾಗದ ತಗೋತಾರೆ, ಹಿಂಭಾಗ ತಗೋತಾರೆ, ಸ್ಟಿಚ್ ಮಾಡ್ತಾರೆ. ಮತ್ತು ಇಡೀ ಬ್ಲೌಸಿನ ಅಳತೆ ನೋಡ್ತಾರೆ. ಅಂದರೆ ಹಿಂಭಾಗ ಮುಂಭಾಗ ಎಲ್ಲ ಸೇರಿ ಅಳತೆ ನೋಡ್ತಾರೆ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸರಿ ಮಾಡಿ ಹೊತ್ತಾಡ್ತಾರೆ. ಈ ರೀತಿ ಸ್ಟಿಚಿಂಗ್ ಯಾವತ್ತೂ ಮಾಡಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಹಿಂದ್ಗಡೆ ನಿಲ್ಲೋ ಚಾನ್ಸು ಬರುತ್ತೆ, ನಿಂತ್ಕೊಬಿಡತ್ತೆ ಹಿಂದ್ಗಡೆ ಬ್ಲೌಸ್ ಹಾಕಿದಾಗ. ಓಕೆನಾ? ನಿಮ್ಮ ಹತ್ರ ಅಳತೆ ಬ್ಲೌಸ್ ಇಲ್ಲ, ನೀವು ಕೇವಲ ಸುತ್ತಳತೆ ತೊಗೊಂಡಿದ್ದೀರಿ ಅಂದರೆ ಏನು ಮಾಡಬೇಕು ಗೊತ್ತಾ? ಮುಂಭಾಗ, ಆ ಕಡೆ ಮುಂಭಾಗ, ಈ ಕಡೆ ಮುಂಭಾಗ, ಹಿಂಭಾಗ ಎರಡು ಮುಂದೆ ಹೀಗೆ ಸರಿ ಇಟ್ಕೋಬೇಕು. ಮಧ್ಯದಲ್ಲಿ ಒಂದು 2 ಇಂಚು 3 ಇಂಚು ಗ್ಯಾಪನ್ನು ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಬಿಟ್ರೆ ಅದು ಸರಿ ಬರುತ್ತೆ. ಆ ರೀತಿಯೂ ಮಾಡ್ಬೋದು. ಓಕೆನಾ? ಕೆಲವೊಬ್ಬರಿಗೆ ದಪ್ಪ ಇದ್ದವರಿಗೆ ಮುಂಭಾಗ 3 ಇಂಚೇನು ಗ್ಯಾಪ್ ಇಡಬಾರ್ದು, ಸರಿ ಜೋಡಿಸ್ಕೋಬೇಕು ದಪ್ಪ ಇದ್ದವರಿಗೆ. ಈ ರೀತಿ ಮಾಡಿ ಬೆಲ್ಟ್ ಪಟ್ಟಿ ಮತ್ತು ಇದು ಹುಕ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಅದಕ್ಕೊಂದು ಅಳತೆ ಮಾಡಿಕೊಂಡು ಅದು ಹೆಚ್ಚು ಕಡಿಮೆ ಆಗಲಿಕ್ಕೆ ಕೊಡಬಾರ್ದು. ಮಾಡ್ಕೊಬಿಟ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಅವ್ರದ್ದು ಎಷ್ಟು ಒಂದು 29 ಇಂಚು ಬ್ಲೌಸಿಂದು ಸುತ್ತಳತೆ, ಅದೇ ಸುತ್ತಳತೆ ಇದೆ ಅಂದರೆ, ಕೆಳಭಾಗ ಸುತ್ತಳತೆ ಇದೆ ಅಂದರೆ ಆ ರೀತಿ ಮಾಡ್ಬೋದು. ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಅಳತೆ ತಗೊಂಡು ನೇರವಾಗಿ ಬರಬೇಕು, ನೇರವಾಗಿ ಸ್ಟಿಚಿಂಗನ್ನು ಮಾಡಬೇಕು. ನಿಮಗೆ ಕೆಲವೊಬ್ರದ್ದು ಬ್ಲೌಸು ನಾನು ನೋಡಿದ್ದೀನಿ, ಕೈ ತೋಳು ಒಂದು 5 ಇಂಚು, ತುದಿ ಅಗಲ 5 ಇಂಚು 5.5 6 ಇಂಚು ಇದ್ದರೆ, ಕೈ ಕೊಂಕಳದ್ದು ಹತ್ತಿರ ಎಷ್ಟು ಒಂದು 8 ಇಂಚು 9 ಇಂಚು ಹಿಂಗಿರುತ್ತಲ್ವ, ಅದೇನಾಗುತ್ತೆ ಹೊರಗಡೆ ಹೋಗಿಬಿಡತ್ತೆ, ಹೊರಗಡೆ ಕಾಣುತ್ತೆ ಸ್ಟಿಚ್ಚಿಂಗು. ನಂತರ ಇಲ್ಲಿ ಎದೆ ಕೆಳಗಡೆ ಭಾಗದಲ್ಲಿ ಅದು ಒಳಗಡೆ ಬರುತ್ತೆ. ಆ ರೀತಿಯೆಲ್ಲ ಬರಬಾರ್ದು, ಅದು ಪರ್ಫೆಕ್ಟ್ ಅನಿಸಲ್ಲ ಅಲ್ವಾ. ಅದು ನಮ್ಮದೆಲ್ಲೋ ಮಿಸ್ಟೇಕ್ ಆಗಿದೆ ಅಳತೆ ತೆಗೆಯುವಾಗ ಅಂತ ತಿಳ್ಕೊಬೇಕು. ಅಂದರೆ ಕೈಯಿಂದ ನೀವು ಕಟಿಂಗೇ ಮಾಡುವಾಗ ಮಿಸ್ಟೇಕ್ ಆಗಿ ಇರುತ್ತೆ ಅದು. ಆ ರೀತಿ ಬಂದರೆ ಆವಾಗ ನಾವು ಕೈ ತೋಳಿಂದು ಅಂದರೆ ಕೈ ತೋಳಿನ ಸುತ್ತಳತೆ ಇರುತ್ತೆ ಅಲ್ವಾ, ಆ ಕೈ ತೋಳಿನ ಸುತ್ತಳತೆ ತೆಗೆಯುವಾಗ ಮೇಲೆ ತೆಗೆದ್ರೆ ಆ ರೀತಿ ಬರುತ್ತೆ. ಸ್ವಲ್ಪ ಕೆಳಗಡೆ ಹೀಗೆ ಬಂದರೆ ಪರ್ಫೆಕ್ಟಾಗಿ ಸರಿಯಾಗಿ ಬರುತ್ತೆ. ನಾನಿಲ್ಲಿ ಎಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಬಿಟ್ರೆ ಎಲ್ಲ ಬ್ಲೌಸು, ನಾವು ಯಾವ್ಯಾವ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಎಲ್ಲ ಬ್ಲೌಸು ಪರ್ಫೆಕ್ಟಾಗಿ ಬಂದುಬಿಡತ್ತೆ. ಹಾಗೆ ನಮಗೂ ಕೂಡ ಅದು ರೂಢಿಯಾಗಿರುತ್ತೆ. ಅಂದರೆ ನಮ್ಮ ತಲೆಯಲ್ಲೂ ಅದೇ ಇರುತ್ತೆ, ಯಾವುದೋ ಒಂದು ಬ್ಲೌಸ್ ಕೊಡಲಿ ಈ ರೀತಿ ಮಾಡಬೇಕು, ಈ ರೀತಿ ನಮಗೆ ರೂಢಿಯಾಗಿದೆ ಅಂದರೆ ಅದೇ ರೀತಿಲಿ ನಾವು ಸ್ಟಿಚ್ ಮಾಡ್ಕೊತಾ ಹೋಗ್ತೀವಿ. ಬ್ಲೌಸು ಎಲ್ಲೂ ಮಿಸ್ಟೇಕ್ ಆಗಲ್ಲ, ಒಂದು ರಿಂಕಲ್ಸು ಬರಲ್ಲ, ಏನೂ ಆಗಲ್ಲ ನೋಡಿ. ನಾವು ಈ ರೀತಿ ಚಾಕ್ ಪೀಸು ಎಲ್ಲ ಇಟ್ಕೊಂಡೇ ನಾವು ಮಾಡಬೇಕು. ಯಾಕಂದರೆ ಇಲ್ಲಿ ಏನು ಗೊತ್ತಾ, ಒಂದು 1/4 ಇಂಚು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. 1/4 ಇಂಚು ಹೆಚ್ಚಾಯಿತು ಅಂದರೆ ಅಲ್ಲೇ ರಿಂಕಲ್ಸ್ ಬರೋದು, ಪುಗ್ಗೆ ಥರ ನಿಲ್ಲೋದು, ಇಲ್ಲಾಂದರೆ ಟೈಟ್ ಆಗೋದು. ಅವ್ರು ಬ್ಲೌಸ್ ಹಾಕಿದಾಗ ನೋಡಿ ನೀವು ಏನಾಗುತ್ತೆ ಗೊತ್ತಾ, ಎದೆ ಕೆಳಗಡೆ ಸರಿ ಇರುತ್ತೆ, ಈ ಎದೆ ಕೊಂಕಳದಿಂದ ಹೀಗೆ ಹುಕ್ ಹಾಕುವಾಗ ಅಲ್ಲೇ ಟೈಟಾಗಿ ನಿಲ್ಲೋದು.
ಹಿಂದ್ಗಡೆ ಎಲ್ಲ ನೋಡಿದರೆ ಅಲ್ಲಿ ಫುಲ್ ಟೈಟ್ ಆಗಿರುತ್ತೆ. ಆವಾಗ ಅವರಿಗೂ ತ್ರಾಸು, ಬ್ಲೌಸ್ ಹಾಕೋವರಿಗೂ ತ್ರಾಸಾಗತ್ತೆ, ಅದು ನೋಡಲಿಕ್ಕೂ ಬ್ಲೌಸಿನ ಲುಕ್ಕು ಬರಲ್ಲ. ಬ್ಲೌಸ್ ಹಾಕಿದ್ರೆ ಏನು ಗೊತ್ತಾ, ಫ್ರೀಯಾಗಿ ಇರಬೇಕು. ಆ ಕಡೆ ಫುಲ್ ಟೈಟು ಆಗಿರೋದು, ಲೂಸ್ ಆಗಿರೋದು ಆ ಥರ ಆಗಬಾರ್ದು, ಫ್ರೀಯಾಗಿ ಇರಬೇಕು ಅಲ್ವಾ. ಅದು ಏನು ಗೊತ್ತಾ, ನಾವು ಕೈಯಿಂದ ಸುತ್ತಳತೆ ತೆಗೆಯುವಾಗ, ಕೈಯಿಂದ ಅಗಲ ತೆಗೆಯುವಾಗ, ನಂತರ ಎದೆ ಭಾಗ ಅಳತೆ ತೆಗೆಯುವಾಗೆಲ್ಲ ಸರಿಯಾಗಿ ತೆಗಿಬೇಕು. ಅಲ್ಲೇನಾದರೂ ನಾವು ಸ್ವಲ್ಪ ಅರ್ಧ ಇಂಚು 1 ಇಂಚು ಹೆಚ್ಚು ಕಡಿಮೆ ಆದರೆ ಈ ರೀತಿ ಟೈಟ್ ಆಗೋದು, ಒಂದು ಕಡೆ ಟೈಟ್ ಆಗೋದು, ಒಂದು ಕಡೆ ಲೂಸ್ ಆಗೋದು, ಈ ರೀತಿ ಎಲ್ಲ ಬರುತ್ತೆ. ನೀವು ಯಾವುದೇ ಒಂದು ಬ್ಲೌಸ್ ಅಂತ ಇಟ್ಕೊಳ್ಳಿ, ಒಂದು 8 ಇಂಚಿನ ಅಗಲ, ಅಂದರೆ ಬ್ಲೌಸಿಂದು ಒಂದು ಭಾಗದ 8 ಇಂಚಿನ ಅಗಲ ಬ್ಲೌಸಿಗೆ ಒಂದು ಅಳತೆ ಅಂತ ಇರುತ್ತೆ. ಅದನ್ನೇ ಎಲ್ಲ ಬ್ಲೌಸಿಗೂ ಫಾಲೋ ಮಾಡಿದರೆ ಸರಿ ಬರುತ್ತೆ. ಅದರಲ್ಲಿ ಏನು ಗೊತ್ತಾ, ಸ್ವಲ್ಪ ಡೀಪ್ ಇದ್ದರೆ ಒಂದು ರೀತಿ ಕಟ್ಟಿಂಗ್ ಮಾಡಬೇಕು. ಡೀಪ್ ಇಲ್ಲ, ಸ್ವಲ್ಪ ಹೈ ನೆಕ್ ಥರ ಇದೆ ಅಂದರೆ ತುಂಬ ಡೀಪ್ ಇಲ್ಲ, ಆ ರೀತಿಯವ್ರಿಗೆ ಇನ್ನೊಂದು ಥರ ಕಟ್ಟಿಂಗ್, ಅಂದರೆ ನೆಕ್ಕನ್ನು ಒಂದು ಅರ್ಧ ಇಂಚು ಜಾಸ್ತಿ ಇಡೋದು, ತುಂಬ ಡೀಪ್ ಇದ್ದವರಿಗೆ ಅರ್ಧ ಇಂಚು ಕಡಿಮೆ ಇಡೋದು. ಹಾಗೆ ಡೀಪಲ್ಲಿ ನಾವು ರೌಂಡ್ ಶೇಪೆಲ್ಲ ತಗೊಳ್ಳುವಾಗ ಕೆಳಗಡೆ ಭಾಗ ಸ್ವಲ್ಪ ಅಗಲೇ ಇಡೋದು, ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋ ಬೇಕಂದರೆ ನಾನು ಯಾವ ರೀತಿ ಐಡಿಯಾ ಅಂತ ನಾನು ಹೇಳ್ತೀನಿ, ಓಕೆನಾ. ಬ್ಲೌಸ್ ಅಳತೆ ತೆಗೆಯುವ ಐಡಿಯಾಗಳು ಅಂತ ನಾನು ಬೇಕಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಕಮೆಂಟ್ ಹಾಕಿ. ಅದೇ ನಾವು ಒಂದು ಬ್ಲೌಸನ್ನು ನಾವು ಏನು ಒಂದು ಸ್ವಲ್ಪ ನಾವು ಕಲ್ತಿದ್ದೀವಿ, ಸ್ಟಿಚಿಂಗನ್ನು ಕಲ್ತಿದ್ದೀವಿ ಅಂದರೆ ಸ್ಟಿಚ್ ಮಾಡಲಿಕ್ಕೆ ಬರುತ್ತೆ. ಬ್ಲೌಸ್ ಅಳತೆ ತೆಗೆಯೋದೇ ಬರಲ್ಲ ಅಂತ ಇರ್ತಾರೆ ಕೆಲವೊಬ್ಬರು. ಏನು ಗೊತ್ತಾ, ಎಲ್ಲ ಬ್ಲೌಸು ಅಂತಲ್ಲ, ಒಂದು ಭಾಗದ್ದು 8 ಇಂಚು ಬ್ಲೌಸ್ನ ಅಳತೆ, ಒಂದು ಭಾಗದ್ದು ಕೆಲವೊಂದು 9 ಇಂಚು ಅಂತ ಇಟ್ಕೊಳ್ಳಿ, ಒಂದು ಭಾಗದ್ದು 10 ಇಂಚು ಅಂತ ಇರುತ್ತೆ. ಅದಕ್ಕೆ ನೆಕ್ ಎಷ್ಟು ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ನೆಕ್ಕು ಅಳತೆ ಎಷ್ಟು ಇಟ್ಕೋಬೇಕು, ಡೀಪ್ ಇದ್ದರೆ ಎಷ್ಟು ಇಟ್ಕೋಬೇಕು, ಹಾಗೆ ಡೀಪ್ ಇಲ್ಲ ಅಂದರೆ ಎಷ್ಟು ಇಟ್ಕೋಬೇಕು, ಹೈ ನೆಕ್ ಇದ್ದರೆ ಎಷ್ಟು ಇಟ್ಕೋಬೇಕು, ಈ ಥರ ಎಲ್ಲ ನಾವು ನೆನಪಿಟ್ಕೊಂಡ್ರೆ ಕಣ್ಣು ಮುಚ್ಕೊಂಡು ನಾವು ಕಟಿಂಗ್ ಮಾಡ್ಬೋದು. ಪರ್ಫೆಕ್ಟ್ ಆದ ಅಳತೆ ಸಿಕ್ಕಿಬಿಡತ್ತೆ ನಮಗೆ, ಎಲ್ಲೂ ಮಿಸ್ಟೇಕ್ ಆಗೋಲ್ಲ. ಅದರಲ್ಲೂ ಕೂಡ ನಾವು ಕುತ್ತಿಗೆ ಭಾಗ ಗೊತ್ತಾಯ್ತಲ್ವ, ಹಾಗೆ ಶೋಲ್ಡರ್ ಅಂತ ಇರುತ್ತಲ್ವ, ಶೋಲ್ಡರ್ ಆದರೂ ಅಷ್ಟೇ, ದೊಡ್ಡ ಬ್ಲೌಸಿಗೆ ಎಷ್ಟು, ಡೀಪ್ ನೆಕ್ಕಿಗೆ ಎಷ್ಟು, ಹಾಗೆ ಡೀಪ್ ಇಲ್ಲದ ನೆಕ್ಕಿಗೆ ಎಷ್ಟು ಇಡಬೇಕು, ಈ ರೀತಿ ನಾವು ತಿಳ್ಕೊಬಿಟ್ರೆ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ತಲೆಯಲ್ಲಿ ಕೂತ್ಕೊಬಿಡತ್ತೆ ಅದೇ. ಹಾಗೆ ಕಾಲರ್ ನೆಕ್ಕಿಗಾದರೂ ಅಷ್ಟೇ, ಅಂದರೆ ಹೈ ನೆಕ್ಕಿಗಾದರೂ ಅಷ್ಟೇ, ಶೋಲ್ಡರ್ ಎಷ್ಟು ಇಡಬೇಕು, ಶೋಲ್ಡರ್ ಕೆಳಗಡೆ ಅಂದರೆ ಕೈ ತೋಳಿಂದು ಭುಜದ ಸುತ್ತಳತೆ, ಅದು ಎಲ್ಲ ಬ್ಲೌಸಿಗೂ ಅಂದರೆ ಒಂದು 8 ಇಂಚಿನ ಬ್ಲೌಸು, 9-10 ಇಂಚಿನ ಬ್ಲೌಸ್ ಅಂದರೆ ನಾನು ಹೇಳೋದು ನನ್ನದು ಸ್ಟಿಚಿಂಗಲ್ಲಿ ನಾನು ಫುಲ್ ಅಳತೆ ಹೇಳಲ್ಲ, ಓಕೆನಾ. ಒಂದು ಭಾಗದ ಅಳತೆಯನ್ನು ತಗೋತೀನಿ ನಾನು. ಫುಲ್ ಭಾಗದ ಅಳತೆ ಹೇಳಿದರೆ ನಿಮಗೆ ಅದು ಏನಾಗುತ್ತೆ, ಮತ್ತು ನೀವು ಅದನ್ನು ಗುಣಿಸೋದು ಎಲ್ಲ ಆಗುತ್ತೆ. ಹಾಗಾಗಿ ಒಂದು ಭಾಗ ಅಂದರೆ ನಾನಿಲ್ಲಿ 9 ಇಂಚು ಅಂತ ಹೇಳಿದ್ದೀನಿ ಅಲ್ವಾ, 9 ಅಂದರೆ 9×4 36 ಇಂಚಿನ ಬ್ಲೌಸ್ ಅಂತ ಅರ್ಥ, ಓಕೆನಾ. ಆ ರೀತಿ ಅದೆಲ್ಲ ನಾವು ತಿಳ್ಕೊಬಿಟ್ರೆ ಬ್ಲೌಸು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಸೈಡಲ್ಲೇ ಈ ರೀತಿ ಸ್ಟಿಚಿಂಗ್ ಇದು ಲಾಸ್ಟ್ ಇಟ್ಕೋತೀವಿ ನಾವು. ಲಾಸ್ಟ್ ಇಡುವಾಗ ಕರೆಕ್ಟಾಗಿ ನೀಟಾಗಿ ಮಾಡಬೇಕು. ಇದರಲ್ಲೇ ನಾವು ಈ ಸೈಡು ಸ್ಟಿಚಿಂಗ್ ಮಾಡ್ತೀವಿ ಅಲ್ವಾ, ಇದರಲ್ಲೇ ಬ್ಲೌಸು ಲುಕ್ಕಾಗಿ ಕಾಣೋದು. ಇಲ್ಲೇ ಅಳತೆ ಕರೆಕ್ಟಾಗಿ ಬಂದಿದೆ ಅಂದರೆ ಸ್ಟಿಚಿಂಗ್ ನೋಡಲಿಕ್ಕೆ ಲುಕ್ಕಾಗಿ ಕಾಣ್ತಾ ಇದೆ, ಸ್ಟಿಚಿಂಗ್ ಸರಿಯಾಗಿ ಬಂದಿದೆ ಅಂದರೆ ಬ್ಲೌಸು ಪರ್ಫೆಕ್ಟ್ ಅಂತ ಅರ್ಥ, ಓಕೆನಾ. ನಾನು ಹಾಗೆ ಮಾಡೋದು. ಯಾರೇ ಯಾವುದೇ ಒಂದು ಬ್ಲೌಸ್ ಕೊಡಲಿ, ಅವರೊಂದು ಅಳತೆ ಕೊಟ್ಟಿದ್ರು ಅಂದರೆ, ಒಂದು ಸಾಧನೆಗೂ ಅಳತೆ ಕೊಟ್ಟಿದ್ರು ಅಂದರೆ ನಾನೇನು ಮಾಡ್ತೀನಿ, ಅವರು ಬೋಟ್ ನೆಕ್ ಮಾಡು ಅಥವಾ ಹೈ ನೆಕ್ ಮಾಡು ಅಥವಾ ಕಾಲರ್ ನೆಕ್ ಮಾಡು ಅಂತ ಹೇಳಿ ಹೋಗ್ತಾರೆ. ಮತ್ತು ಅವ್ರದ್ದು ಬೆನ್ನೆಲ್ಲ ಹಿಡಿದು ಅಳತೆ ತೆಗೆಯೋದೆಲ್ಲ ಮಾಡಲ್ಲ ನಾನು. ಆ ಬ್ಲೌಸ್ ನೋಡಿದಾಗಲೇ ಗೊತ್ತಾಗತ್ತೆ ಅವ್ರದ್ದು ಶೋಲ್ಡರ್ ಎಷ್ಟಿರ್ಬೋದು ಅಂತ. ಈ ರೀತಿ ಎಲ್ಲ ನಮಗೆ ಕಣ್ಣಲ್ಲೇ ಅಳತೆ ಇರಬೇಕು. ಮತ್ತು ಅವರು ನಮಗೆ ಒಬ್ಬರು ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಅಳತೆ ಗೊತ್ತೇ ಇರತ್ತೆ ಅಲ್ವಾ, ಅವ್ರದ್ದು ಬ್ಲೌಸ್ ಅಳತೆ ಎಷ್ಟಿದೆ ಅನ್ನೋದು ಅವರನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗತ್ತೆ, ಇವರಿಗೆ ಇಂತಿಷ್ಟು ಅಳತೆ ಬೇಕೇ ಬೇಕು. ಬ್ಲೌಸ್ ಕೈಯಿಂದ ಸುತ್ತಳತೆ ಇರ್ಬೋದು, ಶೋಲ್ಡರ್ ಸುತ್ತಳತೆ ಇರ್ಬೋದು, ಈ ರೀತಿಯೆಲ್ಲ
ಗೊತ್ತಾಗ್ಬಿಡತ್ತೆ. ನೀವು ಈ ರೀತಿ ಒಂದು ಸಲ ಪರ್ಫೆಕ್ಟಾಗಿ ಅಳತೆ ತೆಗೆಯೋದು, ಸ್ಟಿಚಿಂಗ್ ಮಾಡೋದು, ಕೆಲವೊಂದು ಟಿಪ್ಸನ್ನು ನೆನ್ಪಿಟ್ಕೋಬೇಕು. ನೋಡಿ, ಈಗ ಸ್ಟಿಚಿಂಗ್ ಆಯಿತು. ಸೈಡಲ್ಲೇ ಈ ರೀತಿ ಕಟ್ಟಿಂಗ್ ಮಾಡಬೇಕು. ಒಂದು ರೀತಿ ಚೆಂದ ಕಾಣುತ್ತೆ. ಇದಕ್ಕೆಲ್ಲ ಜಿಗ್ ಹಾಕೋದು ಆ ಥರ ಏನೂ ಬೇಡ. ಓಕೆನಾ? ಹಾಗೆ ನಾವು 4 ಸ್ಟಿಚ್ಚು ಬರಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಬಲ್ ಸ್ಟಿಚ್ಚು, ನಂತರ 3 ಲೈನು ಬಂದರೆ ಬ್ಲೌಸು ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಓಕೆನಾ? ತುಂಬ ನೀಟಾಗಿ ಇರತ್ತೆ. ಈ ರೀತಿ ನಾವು ರೂಢಿ ಮಾಡ್ಕೋಬೇಕು. ಓವರ್ಲೆಕ್ ಹಾಕೋದು ಈ ಥರ ಯಾವುದು ಬೇಡ. ನಾವು ಸ್ಟಿಚಿಂಗಲ್ಲೇ ದಾರದಿಂದನೇ ಮಾಡ್ಬೋದು. ತುದಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ರೆಡಿ ಆಯಿತು. ಇನ್ನೊಂದು ಸೈಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ? ಫುಲ್ ರೆಡಿ ಆಯಿತು. ಬ್ಲೌಸು ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡಿ. ಕಣ್ಣಲ್ಲಿ ನಾವು ನೋಡಿದ್ರೇ ಗೊತ್ತಾಗತ್ತೆ. ಅಂದರೆ ಎಲ್ಲೂ ಕೂಡ ರಿಂಕಲ್ಸ್ ಬರೋ ಥರನೇ ಇಲ್ಲ ಅಲ್ವಾ? ರೌಂಡ್ ಶೇಪಲ್ಲಿ ಬಂದಿದೆ ನೋಡಿ. ಹಿಂಭಾಗ ಇರ್ಬೋದು, ಮುಂಭಾಗ ಇರ್ಬೋದು. ಈ ರೀತಿ ಬ್ಲೌಸು ಈ ರೀತಿ ಬರಬೇಕು. ಎಲ್ಲೂ ಕೂಡ ಬ್ಲೌಸಿಗೆ ರಿಂಕಲ್ಸ್ ಬರೋದು ಏನೂ ಆಗಲ್ಲ. ಹಾಗೆ ಕೆಳಗಡೆ ಬ್ಲೌಸಿಂದು ಕೆಳಗಡೆನೂ ಅಷ್ಟೇ, ಅಲ್ಲೂ ಕೂಡ ರಿಂಕಲ್ಸ್ ಏನೂ ಬರಲ್ಲ. ನೆಕ್ ಆದರೂ ಅಷ್ಟೇ. ನಿಮಗೇನಾದರೂ ನೆಕ್ ಬಗ್ಗೆ ಹಾಗೆ ಏನಾದರೂ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಎಲ್ಲೂ ರಿಂಕಲ್ಸ್ ಅಂತೂ ಎಲ್ಲೂ ಬರಲ್ಲ. ಹಾಗೆ ಲೈನಿಂಗ್ ಆದರೂ ಅಷ್ಟೇ, ನಾವು ಸ್ಟಿಚಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಅಂದರೆ ಲೈನಿಂಗು ಅಂದರೆ ಸೇರಿಸ್ಕೋಬೇಕು ಬಟ್ಟೆಗೆ. ಅದು ತೊಳೆದಾಗ ಮತ್ತದು ರಿಂಕಲ್ಸ್ ಬರೋ ಥರ ಆಗಬಾರ್ದು. ಬೇರೆ ಬೇರೆ ಥರ ಲೈನಿಂಗ್ ಸಿಗುತ್ತೆ ಈಗ. ಅಂದರೆ ತೊಳೆದು ಹಾಕುವಂಥದ್ದಲ್ಲ, ತೊಳೆದೇ ಇರುವಂಥದ್ದು ಇರುತ್ತೆ. ಅಂದರೆ ಟೆರಿಕೋಟ್ ಮಿಕ್ಸ್ ಇರುತ್ತೆ. ಆ ಲೈನಿಂಗ್ ಹಾಕಿದರೆ ತುಂಬ ಬೆಸ್ಟು. ಯಾಕಂದರೆ ಅದು ತೊಳೆದ್ರೂ ಕೂಡ ಬ್ಲೌಸು 2 ಭಾಗನೂ ಒಂದೇ ಥರದಲ್ಲಿ ಇರುತ್ತೆ, ಬೇರೆ ಬೇರೆ ಆಗಲ್ಲ. ಓಕೆನಾ? ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕೈ ಶೇಪು, ಅದು ಪೈಪಿಂಗ್ ಇರ್ಬೋದು. ತುಂಬ ಸಿಂಪಲ್ ಬ್ಲೌಸು, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಈ ರೀತಿಯೇ ನೀವು ಕೂಡ ಫಾಲೋ ಮಾಡಿ. ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಬೇರೆ ಯಾವುದೇ ರೀತಿಯ ಟಿಪ್ಸು ಅಂದರೆ ನಿಮಗೆ ಡಿಸೈನ್ ಬಗ್ಗಾದರೂ ಅಷ್ಟೇ, ಕೆನ್ವಾಸ್ ಯಾವ ರೀತಿ ಕೂಡಿಸ್ಬೇಕು ಈ ಥರ ಇದ್ದರೂ ನನಗೆ ಕಮೆಂಟ್ ಮಾಡಿ. ನಾನು ತುಂಬ ಜಾಸ್ತಿ ಸ್ಟಿಚಿಂಗ್ ಮಾಡಲ್ಲ, ಮೊದಲೆಲ್ಲ ತುಂಬ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚಿಂಗ್ ಬಗ್ಗೆ ತುಂಬ ಗೊತ್ತಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಏನಾದರೂ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಟೈಲರಿಂಗ್ ಬಗ್ಗೆನೇ ನಾನು ಕೆಲವೊಂದು ವಿಡಿಯೋ ಹಾಕ್ತೀನಿ. ಎಲ್ಲ ರೀತಿ ವಿಡಿಯೋ ಬರುತ್ತೆ, ವ್ಲಾಗು ಬರುತ್ತೆ. ಹಾಗೆ ನಂದು ಇದು ಹಾಬೀಸ್, ವಿಲಾಸಿನಿ ಹಾಬೀಸ್ ಅಂತ ಚಾನಲು. ಏನು ಎಲ್ಲವೂ ನಾನು ಏನೇನು ಚಟುವಟಿಕೆ ಮಾಡ್ತೀನಿ ಎಲ್ಲವೂ ಬರುತ್ತೆ. ಓಕೆನಾ? ವ್ಲಾಗ್ ಇರ್ಬೋದು, ಗಿಡಗಳ ಬಗ್ಗೆ ಇರ್ಬೋದು, ಸಾಂಗ್ ಇರ್ಬೋದು, ಎಲ್ಲ ವಿಡಿಯೋನೂ ಹಾಕ್ತೀನಿ. ನಿಮಗೆ ಯಾವುದು ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಆ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.